ಹಾಯ್ ಫ್ರೆಂಡ್ಸ್, ಮೂಡ ಹಗರಣ ವಿರೋಧಿಸಿ ಬಿಜೆಪಿಯ ಮೈಸೂರು ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಗಲಾಟೆ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಫೈಟ್ ಮಾಡಿದ್ದಾರೆ. ಹಾಗಾದ್ರೆ ಈ ಮಾಜಿ ಶಾಸಕ ಪ್ರೀತಂ ಗೌಡ ಯಾರು? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ದಳಪತಿಗಳ ಚಕ್ರವ್ಯೂಹ ಭೇದಿಸಿ ಹೊರಬಂದ ಈ ಯುವ ಗೌಡನ ಹಿನ್ನೆಲೆ ಏನು? ಪ್ರೀತಂ ಗೌಡ ಹೆಂಡತಿ ಮಕ್ಕಳು ಯಾರು? ಇವರ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಿಜೆಪಿಯ ಪ್ರೀತಂ ಗೌಡ ಯಾರು? ಪ್ರೀತಂ ಗೌಡ 1981 ನವೆಂಬರ್ 4 ಹಾಸನದಲ್ಲಿ ಜನಿಸಿದ್ರು. ತಂದೆ ಜವರೇಗೌಡ. ಇವರು 2003 ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಡಿಗ್ರಿ ಪಡ್ಕೊಂಡ್ರು. ನಂತರ ಕಾಫಿ ಶಾಪ್ ಒಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಕೊಂಡಿದ್ರು. ನಂತರ ಸಣ್ಣ ಪುಟ್ಟ ಉದ್ಯಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಪ್ರೀತಂ ಗೌಡ ಸಕ್ಸಸ್ ಕಂಡ್ರು. ನೋಡುತ್ತಲೇ ಫುಲ್ ಬೆಳೆದು ಬಿಟ್ರು, ಉದ್ಯಮಿ ಆಗ್ಬಿಟ್ರು. ಇದರ ನಡುವೆಯೇ ಸಿಪಿ ಯೋಗೇಶ್ವರ್ ಪರಿಚಯವಾಯಿತು. ಪ್ರೀತಂ ಗೌಡಗೆ ಸೈನಿಕನ ರಾಜಕೀಯ ಹಾದಿ. ಗೌಡ್ರ ಕೋಟೆಗೆ ಕಿಂಡಿ ಕೊರೆದ ಪ್ರೀತಂ ಗೌಡ. ಯೋಗೇಶ್ವರ್ ಪರಿಚಯವಾದ ಬಳಿಕ ನಿಧಾನವಾಗಿ ಪ್ರೀತಂ ಗೌಡ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಹಾಸನದಲ್ಲಿ ಲೋಕಲ್ ಲೆವೆಲ್ನಲ್ಲಿ ಫುಲ್ ಗ್ರೌಂಡ್ ವರ್ಕ್ ಮಾಡೋಕೆ ಶುರು ಮಾಡಿದ್ರು. ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳದಿದ್ರು ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಅದೇ ಟೈಮ್ಗೆ ಸರಿಯಾಗಿ ಸತತ 3 ಬಾರಿ ಜೆಡಿಎಸ್ ಶಾಸಕರಾಗಿದ್ದ ಎಚ್ ಪ್ರಕಾಶ್ ಅನಾರೋಗ್ಯಕ್ಕೀಡಾದ್ರು. ತಾನು ಮಾಡಿಕೊಂಡ ಹೆಸರು ಮತ್ತು ಪ್ರಕಾಶ್ ಅನಾರೋಗ್ಯವನ್ನೇ ಲಾಭ ಮಾಡಿಕೊಂಡ್ರು ಪ್ರೀತಂ ಗೌಡ. 2018 ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದೇ ಬಿಟ್ರು. ಜೆಡಿಎಸ್ ಕೋಟೆಯಲ್ಲಿ ಕಮಲ ಅರಳಿಸಿದ ಪ್ರೀತಂ. ಹೌದು, ಹಾಸನ ಅಂದ್ರೆ ಜೆಡಿಎಸ್ ಭದ್ರಕೋಟೆ. ಹಾಸನದಲ್ಲಿ 2004 ನಿರಂತರವಾಗಿ ಜೆಡಿಎಸ್ ಅಧಿಕಾರದಲ್ಲಿತ್ತು. ಹೀಗಾಗಿ ಪ್ರೀತಂ ಗೌಡ ವಿನ್ ಆಗೋದು ಕಷ್ಟ ಅಂತಲೇ ಎಲ್ಲರೂ ಮಾತನಾಡ್ಕೊಂಡಿದ್ರು. ಆದ್ರೆ ರಿಸಲ್ಟ್ ಬಂದಾಗ ಖುದ್ದು ದಳಪತಿಗಳೇ ಹೈರಾಣಾಗಿ ಹೋಗಿದ್ರು. ಯಾಕಂದ್ರೆ ಪ್ರೀತಂ ಗೌಡ 13,000 ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಜೆಡಿಎಸ್ ಕೈಲಿದ್ದ ಕ್ಷೇತ್ರವನ್ನು ಕಿತ್ತುಕೊಂಡಿದ್ರು. ದೇವೇಗೌಡರ ಕುಟುಂಬಕ್ಕೆ ನಿರಂತರ ಸವಾಲ್. ರೇವಣ್ಣ ನಿಂತ್ರು ನಾನೇ ವಿನ್ ಎಂದಿದ್ದ ಪ್ರೀತಂ. ಹೀಗೆ ವಿನ್ ಆದ ಪ್ರೀತಂ ಗೌಡ ಹಾಸನದಲ್ಲಿ ನಿರಂತರವಾಗಿ ಗೌಡರ ಕುಟುಂಬದ ವಿರುದ್ಧ ಕಿಡಿಕಾರುತ್ತಲೇ ಬಂದಿದ್ರು. 2023 ಭವಾನಿ ರೇವಣ್ಣ ಇವರ ಮುಂದೆ ಎಲೆಕ್ಷನ್ಗೆ ನಿಲ್ತಾರೆ ಅಂತ ಸುದ್ದಿ ಆದಾಗ ಭವಾನಿ ರೇವಣ್ಣ ಅಲ್ಲ, ಅವರ ಗಂಡ HD ರೇವಣ್ಣ ಬಂದು ನನ್ನ ಮುಂದೆ ನಿಂತ್ರು 50,000 ಮತಗಳ ಅಂತರದಲ್ಲಿ ವಿನ್ ಆಗ್ತೀನಿ ಅಂದಿದ್ರು ಪ್ರೀತಂ ಗೌಡ. ಜೊತೆಗೆ ಭವಾನಿ ರೇವಣ್ಣಗೆ ಅಷ್ಟಾಗಿ ಸಂಸ್ಕಾರ ಇಲ್ಲ. ಅನಿತಕ್ಕನಿಗೆ ಅವರ ಮನೆಯಲ್ಲಿ ಸಂಸ್ಕಾರ ಕಲಿಸಿದ್ದಾರೆ. ಆಕೆ ಸಂಸ್ಕಾರವಂತೆ ಅಂತ ಹಾಡಿ ಹೊಗಳಿ ಕೂಡ ಸುದ್ದಿ ಆಗಿದ್ರು. ಇಷ್ಟೇ ಅಲ್ಲ, ದೇವೇಗೌಡರ ಕುಟುಂಬದವರು ಮಾತ್ರ ಗೌಡ್ರ, ನಾನು ಕೂಡ ಹೇಮಾವತಿ ನೀರು ಕುಡಿದು ಬಂದಿರೋ ಗೌಡಾನೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಪ್ರೀತಂ ಗೌಡ. ದಳಪತಿಗಳ ವಿರುದ್ಧ ಆಡಿಯೋ ಬಾಂಬ್. ಇವರು ಶಾಸಕರಾಗಿದ್ದಾಗ ಜೆಡಿಎಸ್ ಅಧಿಪತಿಗಳಾದ HD ದೇವೇಗೌಡ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಆಡಿದ ಮಾತಿನ ಆಡಿಯೋ ಒಂದು ವೈರಲ್ ಆಗಿತ್ತು. ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಗಲಾಟೆಗೂ ಕಾರಣವಾಗಿತ್ತು. ಗುರುಮಿಟ್ಕಲ್ ಶಾಸಕ ನಾಗನಗೌಡ ಪುತ್ರ ಶರಣಗೌಡರನ್ನು ಬಿಜೆಪಿಗೆ ಸೆಳೆಯುವಾಗ ಆಡಿದ ಮಾತುಗಳಿವು ಅಂತ ಹೇಳಲಾಗಿತ್ತು. ಅದೇನಂದ್ರೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ಸೂರ್ಯಚಂದ್ರ ಇರೋವರೆಗೆ ಇರುತ್ತೆ. ದೇವೇಗೌಡರು ವಿಕೆಟ್ ಹೋಗಿದೆ, ಕುಮಾರಣ್ಣಗೆ ಹೆಲ್ತ್ ಸರಿ ಇಲ್ಲ, ಅವರಿಬ್ಬರು ಹೋದ ಬಳಿಕ ಪಕ್ಷವೇ ಬರ್ಖಾಸ್ತಾಗಲಿದೆ ಅಂತ ಆ ಆಡಿಯೋದಲ್ಲಿ ಹೇಳಲಾಗಿತ್ತು. 2023 ಪ್ರೀತಂ ಗೌಡಗೆ ಸೋಲು. ಯಾರೇ ನಿಂತ್ರು ನಾನೇ ವಿನ್ ಅಂತ ಓಡಾಡ್ತಿದ್ದ ಪ್ರೀತಂ ಗೌಡಗೆ 2023 ಭಾರಿ ಮುಖಭಂಗವಾಯಿತು. ಜೆಡಿಎಸ್ನ ಸ್ವರೂಪ್ ಪ್ರಕಾಶ್ ವಿರುದ್ಧ ಪ್ರೀತಂ ಸೋಲು ಅನುಭವಿಸಿದ್ರು. ಅದಕ್ಕಿಂತಲೂ ಘೋರ ಅಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಳ್ತು. ಇದಕ್ಕೆ ಪ್ರೀತಂ ಗೌಡ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರದಲ್ಲಿ ಪ್ರೀತಂ ಗೌಡ ಭಾಗಿಯಾಗ್ಲಿಲ್ಲ. ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಆದ್ರೆ ಈ ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಪ್ರೀತಂ ಗೌಡ ಪಾತ್ರವೂ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಇನ್ನು ಪ್ರೀತಂ ಗೌಡ ಸೋಲು ಕಂಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಪ್ರೀತಂ ಗೌಡ ಹೆಂಡತಿ ಮಕ್ಕಳು ಯಾರು? ಇವರ ಹೆಸರಲ್ಲಿರೋ ಆಸ್ತಿ ಎಷ್ಟು ಗೊತ್ತಾ? ಪ್ರೀತಂ ಗೌಡ ಕಾವ್ಯ ಅನ್ನೋರನ್ನ ಮದುವೆ ಆಗಿದ್ದಾರೆ.
ದಂಪತಿಗೆ ಪ್ರಕುಲ್ ಮತ್ತು ಪ್ರಮುಖ್ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ. ಇನ್ನು ಖುದ್ದು ಪ್ರೀತಮ್ ಗೌಡ ಬಳಿ 29 ಕೋಟಿ 90 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಪತ್ನಿ ಕಾವ್ಯ ಹೆಸರಲ್ಲಿ 23 ಕೋಟಿ 23 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಮಕ್ಕಳಾದ ಪ್ರಕುಲ್ ಹೆಸರಲ್ಲಿ 2,525 ರೂಪಾಯಿ ಮತ್ತು ಪ್ರಮುಖ್ ಹೆಸರಲ್ಲಿ 6,755 ರೂಪಾಯಿ ಇರೋದಾಗಿ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ. ಇಡೀ ಕುಟುಂಬದ ಹೆಸರಲ್ಲಿ 21 ಕೋಟಿ 81 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಉದ್ಯಮ, ಬಾಡಿಗೆಯ ದುಡ್ಡು ಮತ್ತು ಸಂಬಳ ಆದಾಯದ ಮೂಲ ಅಂತ ಪ್ರೀತಮ್ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಒಟ್ನಲ್ಲಿ ಜೆಡಿಎಸ್ ವಿರುದ್ಧವೇ ಹೋರಾಡಿಕೊಂಡು ಬಂದ ಪ್ರೀತಮ್ ಗೌಡ ಈಗ ಜೆಡಿಎಸ್ ಜೊತೆಗೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕೆ ಗಲಾಟೆ ಕೂಡ ನಡೆದು ಹೋಗಿದೆ. ಪ್ರೀತಮ್ ಗೌಡ ರಾಜಕೀಯ ಹಾದಿಯ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.